ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಇವತ್ತು ಮಚ್ಚಿ ಹೋಟೆಲ್ಗೆ ಬಂದಿದ್ದೇನೆ, ರೆಸ್ಟೋರೆಂಟ್ಗೆ ಬಂದಿದ್ದೇನೆ. ಇದು ಕೊಟ್ಟರದಲ್ಲಿ ಉಂಟು. ಒಳಗೆ ಹೋಗಿ ನೋಡುತ್ತೆ, ಓನರ್ ಹತ್ರ ಕೂಡ ಮಾತಾಡುವ ಬನ್ನಿ. ಈ ಹೋಟೆಲ್ ಉರ್ವ ಮತ್ತೆ ಕೊಟ್ಟರದ ರೋಡ್ ಹೋಗ್ತದಲ್ಲ ಅಲ್ಲಿ ಉಂಟು ನಡುವಿನಲ್ಲಿ. ಮತ್ತೆ ಇನ್ನೊಂದಂದ್ರೆ ಇದು ಮಚ್ಲಿ ಅಲ್ಲ, ಮಚ್ಚಿ ಫ್ಯಾಮಿಲಿ ರೆಸ್ಟೋರೆಂಟ್, AC ರೆಸ್ಟೋರೆಂಟ್. ಹೆಚ್ಚಾಗಿ ಫಿಶ್ ಹೋಟೆಲ್ನಲ್ಲಿ ಎಲ್ಲಿ AC ಇರುವುದಿಲ್ಲ. ಇದು ಒಂದೇ ಹೋಟೆಲ್ ಎಲ್ಲಿ AC ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡಿ ಇವರ ಹೋಟೆಲ್, ಇದು ನಾನ್ AC. ಒಳ್ಳೆದುಂಟು. ನಾವು ತುಂಬಾ ಲೇಟ್ ಹೋದ್ವಿ, ಸ್ವಲ್ಪ ಕ್ರೌಡ್ ಕಮ್ಮಿ ಇರಲಿ ಅಂತ. ಇದು AC ಸೆಕ್ಷನ್. ತುಂಬಾ ಒಳ್ಳೆದುಂಟು. ಮತ್ತೆ ಇಲ್ಲಿ ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ನೀಟ್ ಅಂಡ್ ಕ್ಲೀನ್ ಉಂಟು. ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತಾರೆ, ನೀವೇ ನೋಡ್ಬೋದು. ಇದು ನಾವೆಲ್ಲ ಅಂದ್ರೆ ಹೆಚ್ಚಾಗಿ ಕ್ರೌಡ್ ಹೋದ ನಂತರವೇ ಹೋದದ್ದು ನಾವು, ಆದ್ರೂ ಅವರು ಇಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ. ಇವನ್ ವಾಶ್ರೂಮ್ ಕೂಡ ತುಂಬಾ ಕ್ಲೀನ್ ಆಗಿತ್ತು. ಈಗ ನಮ್ಗೆ ಅವರು ಒಂದು ಅಂಜಲ್ ಗೀ ರೋಸ್ಟ್ ಹೇಗೆ ಮಾಡೋದು ತೋರಿಸಿಕೊಡ್ತಾರೆ. ನಾನು ಕಿಚನ್ಗೆ ಹೋಗ್ಬರ್ತೀನಿ. ನೋಡಿ ದೊಡ್ಡ ಅಂಜಲ್ ಮೀನು ಸ್ವಲ್ಪ ಐತಿ ಹಾಕ್ತೇವೆ ಫಸ್ಟ್, ಮತ್ತೆ ಇವಷ್ಟು ಮಸಾಲ. ಅದು ತುಂಬ ಡಿಸ್ಟರ್ಬೆನ್ಸ್ ಉಂಟು, ಅದಕ್ಕೆ ನಾನು ವಾಲ್ಯೂಮ್ ಸ್ವಲ್ಪ ಆಫ್ ಮಾಡ್ತೀನಿ. ಅವರು ಮಾತಾಡುವಾಗ ಆನ್. ಮೇಡಮ್, ಇವಷ್ಟು ಮಸಾಲೆಗೆ ಮಸಾಲ ಹಾಕಿದ್ದೀವಿ. ಅದೆಲ್ಲ ಫಸ್ಟ್ ನಾನು ಗೀ ಹಾಕಿದ್ದೀನಿ, ಮತ್ತೆ ಇವಷ್ಟು ಮಸಾಲ, ಅದರಲ್ಲಿ ಹಳದಿ, ಜೀರೆ, ಮತ್ತೆ ಕೊತ್ತಂಬರಿ, ಮತ್ತೆ ಗರಂ ಮಸಾಲ, ಕಾಶ್ಮೀರ್ ಚಿಲ್ಲಿ ಪೌಡರ್. ಅದರಲ್ಲಿ ಒಂದು ಎಣ್ಣೆ ಅದನ್ನು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಗೀ ಎಲ್ಲ ಹಾಕಿ ಸ್ವಲ್ಪ ಕರ್ಡ್ ಹಾಕ್ಬೇಕು, ಅದರಲ್ಲಿ ದಪ್ಪ ಹಾಕಿ. ಅವರೀಗ ನೋಡಿ ಒಳ್ಳೆ ಮಾಡಿ ಆ ಮಸಾಲವನ್ನು ಫ್ರೈ ಮಾಡ್ತಾರೆ. ಈಗ ಸ್ವಲ್ಪ ಕರ್ಡ್ ಹಾಕಿದ್ರು, ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಇನ್ನೊಮ್ಮೆ ಗೀ ಹಾಕ್ತಿದ್ದಾರೆ. ನೋಡಿ ತುಂಬಾ ಗೀ ಹಾಕ್ತಾರೆ, ಚೆನ್ನಾಗಿ ಫ್ರೈ ಮಾಡ್ತಾರೆ ಅದನ್ನು. ಆ ಮಸಾಲ ಕರೆಕ್ಟ್ ಫ್ರೈ ಆಗ್ಬೇಕು. ಈಗ ಸ್ವಲ್ಪ ನೀರು ಹಾಕ್ತಾರೆ, ಮಸಾಲ ಫ್ರೈ ಆಗ್ಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ತಾರೆ. ಪುನಃ ಗೀ ಹಾಕ್ತಾರೆ. ಗೀ ಇದರಲ್ಲಿ ಹೈಯೆಸ್ಟ್ ಯೂಸ್ ಆಗುದು, ಯಾಕಂದ್ರೆ ಹೆಸರು ಕೇಳುವಾಗಲೇ ನಿಮ್ಗೆ ಗೊತ್ತಾಗ್ಬೇಕು ಗೀ ರೋಸ್ಟ್ ಅಂತ ಹೇಳುವಾಗ. ಮೇನ್ ಇಂಗ್ರೀಡಿಯೆಂಟ್ ಅದರಲ್ಲಿ ಗೀ ಇರೋದು. ಈಗ ಇದಕ್ಕೆ ಮೀನು ಹಾಕ್ತಾರೆ. ನೋಡಿ ದೊಡ್ಡ ಮೀನು ತೋರಿಸ್ತಲ್ಲ, ಅದನ್ನು ಫ್ರೈ ಮಾಡಿ ಮತ್ತೆ ಹಾಕ್ತಾರೆ. ನಾರ್ಮಲ್ ನಾವು ಹಾಕ್ತೀವಲ್ಲ, ರೆಡ್ ಚಿಲ್ಲಿ, ಟರ್ಮರಿಕ್, ಸಾಲ್ಟ್ ಹಾಕಿ ಫ್ರೈ ಮಾಡ್ತಾರೆ, ಮತ್ತೆ ಇದಕ್ಕೆ ಹಾಕ್ತಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾರೆ. ಪುನಃ ಗೀ ಹಾಕ್ತಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈಗ ನೋಡಿ ಮಾಡ್ತಿದ್ದಾರೆ. ಬನಾನಾ ಲೀಫ್ ಮೇಲೆ ಇದನ್ನು ಹಾಕ್ತಾರೆ, ಮತ್ತೆ ಎಲ್ಲಾ ಮಸಾಲವನ್ನು ಚೆನ್ನಾಗಿ ಕೋಟ್ ಮಾಡಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆಂದ ಮಾಡಿ ಸರ್ವ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಇದರ ಮೇಲೆ ಅವರು ಬೇಬಿ ಕ್ಯಾಶ್ಯೂವನ್ನು ಹೀಗೆ ಹಾಕ್ತಾರೆ. ನೋಡಿ ನಮ್ಮ ಅಂಜಲ್ ಗೀ ರೋಸ್ಟ್ ರೆಡಿ ಆಗಿದೆ. ನೋಡೋಗಲೇ ಬಾಯಲ್ಲಿ ನೀರು ಬರ್ತದೆ. ಈಗ ನಮ್ಗೆ ಏನೆಲ್ಲ ಸರ್ವ್ ಮಾಡಿದ್ದಾರೆ ಅಂತ ನೋಡಿ. ನಾನು ಮತ್ತೆ ಹೇಳ್ತೇನೆ ಏನೆಲ್ಲ ಅಂತದ್ದು. ಜಸ್ಟ್ ನಾನು ತೋರಿಸ್ತಿದ್ದೇನೆ ಏನೆಲ್ಲ ಉಂಟು ಅಂತ.
ನಾನೀಗ ಇದು ಎಲ್ಲ ಡಿಶಸನ್ನು ಟ್ರೈ ಮಾಡ್ತೇನೆ. ಹೇಗೆ ಉಂಟು ಅಂತ ನೋಡುವ. ಫಸ್ಟಿಗೆ ನಾನು ಬಟರ್ ಗಾರ್ಲಿಕ್ ಚಿಕನ್ ಅನ್ನು ಟ್ರೈ ಮಾಡ್ತಿದ್ದೇನೆ. ಟ್ರೈ ಮಾಡಿ ನೋಡುವ. ತುಂಬ ಟೇಸ್ಟಿಯಾಗಿ ಕ್ರೀಮಿಯಾಗಿ ಉಂಟು, ಮಾಯಿಶ್ಚರ್ ಆಗಿ ಉಂಟು, ತುಂಬ ಒಳ್ಳೆಯದುಂಟು. ನೆಕ್ಸ್ಟ್ ಟ್ರೈ ಮಾಡ್ತೀನಿ ಸ್ಕ್ವಿಡ್ ಗೋಲ್ಡನ್ ಫ್ರೈ. ಇದು ನಾನು ಫುಲ್ ಖಾಲಿ ಮಾಡ್ತೀನಿ, ಅಷ್ಟು ಒಳ್ಳೆಯದುಂಟು, ಸೂಪರ್ ಉಂಟು. ಸೂಪರ್ ಉಂಟು ಇದು ಕೂಡ. ಅಂಜಲ್ ಗೀ ರೋಸ್ಟ್ ಟ್ರೈ ಮಾಡೋಣ. ಎಕ್ಸಲೆಂಟ್ ಉಂಟು. ಸ್ಪೈಸಿನೆಸ್ ಅಷ್ಟು ಇಲ್ಲ, ತುಂಬ ಒಳ್ಳೆದುಂಟು. ಗೀದು ಫ್ಲೇವರ್ ಎಲ್ಲ ಬರ್ತದೆ, ತುಂಬ ಒಳ್ಳೆದು. ಚಿಕನ್ ಬಿರಿಯಾನಿ ಇದು ನೋಡಿ ಎಷ್ಟು ದೊಡ್ಡದು ಉಂಟು. ಇದು ಕೂಡ ಎಕ್ಸಲೆಂಟ್, ತುಂಬ ಟೇಸ್ಟಿ ಉಂಟು. ಚಿಕನ್ ಟ್ರೈ ಮಾಡ್ತೇನೆ. ಒಳ್ಳೆದುಂಟು, ಮಸಾಲೆ ಎಲ್ಲ ಹಿಡಿದಿದೆ, ತುಂಬ ಒಳ್ಳೆದುಂಟು. ಚಿಕನ್ ಎಲ್ಲ ಒಳ್ಳೆ ಕುಕ್ ಆಗಿದೆ, ಒಳ್ಳೆ ಬೆಂದಿದೆ, ಕುಕ್ ಆಗಿದೆ. ಎಲ್ಲರೂ ಹೆಚ್ಚಾಗಿ ಇದನ್ನು ತಿನ್ನೋದಿಲ್ಲ ಅಲ್ಲ, ಸೊ ನಾರ್ಮಲ್ ಪೀಪಲ್ಗೆ ಒಂದು ಮೀಲ್ ಉಂಟು, ಅದನ್ನು ತೋರಿಸ್ತೇನೆ. ಇದು ಫಿಶ್ ಥಾಲಿ. ಇದು ಬಂದು ನಿಮಗೆ 60 ರುಪೀಸ್ಗೆ ಸಿಗ್ತದೆ. ನಾರ್ಮಲ್ ಆಗಿ ಇದನ್ನು ಯಾರು ಬಂದು ತಗೊಳ್ಬಹುದು. ಇದರಲ್ಲಿ ನಿಮಗೆ ಎಟ್ಟಿ ಪುಡಿ ಚಟ್ನಿ, ನಾನು ಲಾಸ್ಟ್ ಟೈಮ್ ಪೋಸ್ಟ್ ಮಾಡಿದ್ದೇನಲ್ಲ ವಿಡಿಯೋ ಮಾಡಿ, ಅದಿದು. ಇದು ವೆಜಿಟೇಬಲ್, ಇದು ಚೆಂಡಿಗೆ, ಮತ್ತು ಪಿಕ್ಕಲ್, ಇದು ಫಿಶ್ ಕರಿ. ಇದರ ಜೊತೆ ನಿಮಗೆ ದಾಲ್ ಮತ್ತು ರಸಮ್ ಕೂಡ ಕೊಡ್ತಾರೆ. ಈಗ ಟೇಸ್ಟ್ ಮಾಡಿ ನೋಡುವ. ಫಿಶ್ ಕರಿ ತುಂಬ ಒಳ್ಳೆದುಂಟು. ಇಲ್ಲಿ ತುಂಬ ಹೈಜಿನಿಕ್ ಆಗಿ ಉಂಟು. ಫುಡ್ ಅಷ್ಟೇ ಒಳ್ಳೆದುಂಟು. ನಮ್ಗೆ ಈ ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರು ನಮ್ಗೆ ಕರೆಯುವುದಿಲ್ಲ, ನೀವು ನಮ್ಮನ್ನು ಕರೆದು ಇಷ್ಟೆಲ್ಲ ಮಾಡಿದೀವಿ, ಇವನ್ ರೆಸಿಪಿ ಕೂಡ ತೋರಿಸಿದ್ದೀರಿ ಹೇಗೆ ಮಾಡೋದು ಅಂತ, ಅದಕ್ಕೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಬಂದದ್ದು ನಮಗೆ ತುಂಬಾ ಖುಷಿ ಆಯ್ತು. ತುಂಬಾ ಜನ ಬರ್ತಾರೆ, ಬಟ್ ನಿಮ್ಮ ತುಂಬಾ ಹಂಬಲ್ನೆಸ್ ನೋಡಿ ನಮಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಐ ಆಲ್ವೇಸ್ ಬಿಲೀವ್ ದಟ್ ನನಗೆ ಹೇಳಿದಾಗೆ ನಾವು ಫಸ್ಟಿಗೆ ಏನಾದ್ರು ಕೊಡ್ಬೇಕು, ನಮ್ಗೆ ಏನಾದ್ರು ತೆಗಿಬೇಕಿದ್ರೆ. ನಾನು ಶೂಟ್ ಮಾಡುವಾಗ ಮೋದಿ ಕೋರ್ಟಲ್ಲಿ ಇದ್ದೆ. ಆಕ್ಚುಲಿ ನಾನೊಂದು ಟ್ರೈನಿಂಗ್ ಇಂದ ವಾಪಸ್ ಬಂದೆ, ನಮ್ದು ಬೆಸೆಂಟ್ MBA ಒಂದು. ಸೊ ಅಲ್ಲಿ ಕೂಡ ಇವತ್ತು ಬೆಳಿಗ್ಗೆ 1-1:30-2 ಗಂಟೆ ಸೆಷನ್ ಮಾಡಿ ಬಂದದ್ದು. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ದಟ್ ನಮ್ಮ ಇಂದಿನ ಯುವ ಜನಾಂಗ ಆದಷ್ಟು ಬಿಸ್ನೆಸ್ ಮಾಡಿ, ಬಿಸ್ನೆಸ್ ಆಪರ್ಚುನಿಟಿಯನ್ನು ನೋಡಿ ನಮ್ಮ ಊರಿನವರಿಗೆ ಆದಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತೇಳಿ ನನ್ನ ಒಂದು ಆಸೆ. ನಾವು ಅದನ್ನು ಮಾಡ್ತಾ ಇದ್ದೇವೆ. ಸೊ ವೆರ್ ಎವರ್ ಪಾಸಿಬಲ್, ಲಾಸ್ಟ್ ಒಂದು 10 days ಅಲ್ಲಿ ನಾನು ಬೇರೆ ಬೇರೆ ಕಾಲೇಜ್ ಸ್ಕೂಲಲ್ಲಿ ಕೂಡ ಟ್ರೈನಿಂಗ್ ಕೊಟ್ಟೆ. ಅಬೌಟ್ ಮನಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಇವತ್ತೊಂದು ಲೀಡರ್ಶಿಪ್ ಬಗ್ಗೆ ಮಾತಾಡಿದೆ. ಲಾಸ್ಟ್ ವೀಕ್ ಅಲ್ಲಿ ನಿಟ್ಟೆ ಪಾಲಿಟೆಕ್ನಿಕ್ ಅಲ್ಲಿ ಮಾತಾಡಿದ್ದೆ. ಅಂಡ್ ಅದಕ್ಕಿಂತ ಮೊದಲು ಶ್ರೀನಿವಾಸ್ ಕಾಲೇಜಲ್ಲಿ ಕೂಡ. ಐ ಆಲ್ವೇಸ್ ಬಿಲೀವ್ ಇನ್ ಬಿಲ್ಡಿಂಗ್ ಯಂಗ್ಸ್ಟರ್ಸ್.
ಯಾರಾದ್ರೂ, ಅದಕ್ಕೆ ನಾನು ಹೇಳಿದ್ದಲ್ಲ, ನಾನು ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ಅವ್ರ ಬಿಸ್ನೆಸ್ ಸ್ಕೂಲ್ ಮಾಡುವ ಒಂದು ಪ್ಲಾನ್ ಇದೆ. ಯಾರಿಗೆ ಹೆಚ್ಚು ಹೆಚ್ಚು ಬಿಸ್ನೆಸ್ ನಮ್ಗೆ ಕಲಿಸ್ಲಿಕ್ಕೆ ಆಗ್ತದೆ, ಅದು ಬಿಟ್ಟು ನಾನು ಹೇಳಿದ ನಾನು JCI ಅಲ್ಲಿ ಇದ್ದೇನೆ ಅಂತ ಹೇಳಿ. ಅದರಲ್ಲಿ JCOM ಅಂತ ಹೇಳಿ ಒಂದು ಬಿಸ್ನೆಸ್ ಗ್ರೋತ್ ಆರ್ಗನೈಸೇಷನ್ ಅಂತ ಒಂದು ವಿಂಗ್ ಇದೆ. ಅದರಲ್ಲಿ ನಾನು ಝೋನ್ ಚೇರ್ಮನ್ ಆಗಿದ್ದೇನೆ ಈ ವರ್ಷ. ಅದರಲ್ಲಿ ನಾವು ಬಿಸ್ನೆಸ್ ದೇ ಮಾತಾಡುದು, ಎಸ್ಪೆಷಲಿ ಇಟ್ಸ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಅಲ್ಲಿ ಬೇರೆ ಬೇರೆ ಕ್ಯಾಟಗರಿಯ ಜನರು ಬಂದು ಯಾವ ರೀತಿ ಬಿಸ್ನೆಸ್ ಮಾಡಬಹುದು ಅಂತ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಎವ್ರಿ ಟ್ಯೂಸ್ಡೇ ನಮ್ದು ಮೀಟಿಂಗ್ ಆಗ್ತದೆ AJ ಗ್ರ್ಯಾಂಡ್ ಅಲ್ಲಿ. ಸೊ ನಿಮ್ಮ ಯಾರೆಲ್ಲ ಚಾನೆಲ್ ಅನ್ನು ನೋಡ್ತಾ ಇದ್ದಾರೆ, ಡೆಫಿನೆಟ್ಲಿ ನಮ್ಮ ನಂಬರ್ ಬೇಕಿದ್ರೆ ಕೊಡಿ. ಯಾರಿಗೆ ಬಿಸ್ನೆಸ್ ಹೆಲ್ಪ್ ಆಗ್ತದೆ, ಐ ಆಮ್ ರೆಡಿ ಟು ಹೆಲ್ಪ್. ಈವನ್ ಇಟ್ ಇಸ್ ಎ ರೆಸ್ಟೋರೆಂಟ್ ಬಿಸ್ನೆಸ್, ನಮ್ಗೆ ಕಾಂಪಿಟೇಷನ್ ಆದ್ರೂ ಕೂಡ ತೊಂದರೆ ಇಲ್ಲ, ನಮ್ಮ ಊರು ಒಳ್ಳೇದಾಗ್ಬೇಕು. ನಾನು ಹೇಳಿದ ಹಾಗೆ ನನ್ನ ಇಂಟೆನ್ಷನ್ ಇಟ್ಸ್ ನಾಟ್ ಟು ಮೇಕ್ ಮನಿ, ಟು ಫ್ಲರಿಶ್, ತುಂಬಾ ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತಲಿನವರು ಚೆನ್ನಾಗಿರ್ಬೇಕು. ಬೈ ದ್ಯಾಟ್ ನಾವೆಲ್ಲ ಯುವ ಜನರನ್ನು ಮೇಲೆತ್ತಿದ್ರೆ ಖಂಡಿತವಾಗಿಯೂ ನಮ್ಮ ದೇಶ ಮೇಲಕ್ಕೆ ಹೋಗುದ್ರಲ್ಲಿ ಅದರಲ್ಲಿ ಡೌಟೇ ಇಲ್ಲ. ಎಲ್ಲ ಮಾಡಿದ ನಂತರ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವು ಏನು ಮಾಡುತ್ತಿದ್ರೆ ವಿ ಆರ್ ವೇಸ್ಟ್. ಸೊ ದಟ್ ಇಸ್ ದ ರೀಸನ್. ಇವಾಗ ಮೊನ್ನೆ ಒಂದು ಆದೇಶ ಬಂತು, ಏನು ಹೇಳಿದಂದ್ರೆ ಒಂದು 18,000 ಪೀಪಲ್ ಫ್ರಮ್ US ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ಇಂಡಿಯಾ ಅಂತ. ಸೊ ಎಲ್ರು ಮಕ್ಕಳೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರುವ ಸಂದರ್ಭದಲ್ಲಿ ಐ ಆಮ್ ಟೆಲ್ಲಿಂಗ್ ಯಂಗ್ಸ್ಟರ್ಸ್, ಪ್ಲೀಸ್ ಸ್ಟೇ ಇನ್ ಇಂಡಿಯಾ, ಮೇಕ್ ಶೋರ್ ದಟ್ ಯು ಬಿಕಮ್ ಅ ಕಿಂಗ್ ಹಿಯರ್ and make people come from foreign countries to India and make them work here in India. I wish you all the very best. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Yes. ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ ಯು. ಇದು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.